ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಎಲ್ಲರಿಗೂ ನಮಸ್ತೆ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಸಹ ಆನ್ ಮಾಡ್ಕೊಳ್ಳಿ ಫಾರ್ ನೋಟಿಫಿಕೇಷನ್ಸ್. ಓಕೆ, ಸೊ ಗೈಸ್, ಯಾರೆಲ್ಲ ಅದ್ಭುತವಾಗಿ ಪಾಸಿಟಿವ್ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ತುಂಬ 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 ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಅಂತಕ್ಕಂಥದ್ದು ನನ್ನ ಚಾನಲ್ ಮೇಲೆ ಇರಲಿ. ಆ್ಯಂಡ್ ಗೈಸ್, ಇವತ್ತಿನ ಒಂದು ಟಾಪಿಕ್ ಬಂದು ಮೇನ್ ಆಗಿ ನೀವು ಇಷ್ಟಪಟ್ಟಿರ್ತಕ್ಕಂತಹ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಅವರ ಒಂದು ಭಾವನೆ ಅಂತಕ್ಕಂಥದ್ದು ಯಾವ ರೀತಿ ಇದೆ. ಸೊ ಇದನ್ನು ನಾವು ಇಂದಿನ ಟ್ಯಾರೋ ರೀಡಿಂಗ್ ಮಾಡೋದರ ಮುಖಾಂತರ ತಿಳ್ಕೊಳ್ಳೋಣ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ನೀವು ಯಾವಾಗ ಬೇಕಾದರೂ ಈ ವಿಡಿಯೋವನ್ನು ನೋಡ್ಬೋದು, ನಿಮಗೆ ರೆಸೊನೇಟಿಂಗ್ ಆಗಿ ಅನಿಸುತ್ತೆ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಲ್ಲ, ಫಾಲೋ ಮಾಡಿ. ಅಲ್ಲಿ ಸಹ ನಿಮಗೆ ರೆಗ್ಯುಲರ್ ಗೈಡೆನ್ಸ್ ಅಂತಕ್ಕಂಥದ್ದು, ಟಿಪ್ಸ್ ಅಂತಕ್ಕಂಥದ್ದು ಸಿಗ್ತಾ ಇರುತ್ತೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಈ ಡೆಕ್ಕನ್ನು ನೋಡ್ಕೋತಾ ನಿಮ್ಮ ವ್ಯಕ್ತಿಯ ಹೆಸರು ಹಾಗೆ ಡೇಟ್ ಆಫ್ ಬರ್ತ್ ಗೊತ್ತಿದ್ದರೆ ಡೇಟ್ ಆಫ್ ಬರ್ತ್ನ 3 ಬಾರಿ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ಓಕೆ, ಸೊ ಅವರ ಮನಸ್ಸಿನಲ್ಲಿ ಯಾವ ರೀತಿ ಭಾವನೆ ಇದೆ, ನಿಮ್ಮ ವ್ಯಕ್ತಿಯ ಒಂದು ಮನಸ್ಸಿನ ಒಂದು ಭಾವನೆ ಅಂತಕ್ಕಂಥದ್ದು ಯಾವ ರೀತಿ ಇದೆ, ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಡಿವೈನ್ ಪ್ಲೀಸ್ ಗೈಡ್ ನಿಮ್ಮ ವ್ಯಕ್ತಿಯ ಒಂದು. ಓಕೆ, so we have got the cards. Okay. So Judgment and Queen of Wands card ಬಂದಿದೆ. And bottom of the deck ನೋಡೋದಾದ್ರೆ we have the Two of Swords energies, guys. ಸೊ ಗೈಸ್, ಈ ಒಂದು ಎನರ್ಜೀಸ್ನ ನೋಡೋದಾದ್ರೆ ಸುಮಾರು ಜನ ಯಾರು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಅಂತ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕಾಲ್ ಇರ್ಬೋದು, ಮೆಸೇಜ್ ಇರ್ಬೋದು, ಅಥವಾ ಎನಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇರ್ಬೋದು. ಓಕೆ, ಎಲ್ಲ ಕಡೆಯಿಂದಲೂ ಅವರು ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ. ಸೊ ಇದರಿಂದ ನಿಮ್ಮ ಮನಸ್ಸು ಅಂದರೆ ಒಂದು ರೀತಿ ಮನಸ್ಸು ಒಳಗಡೆ ಇರ್ತಕ್ಕಂಥ ಭಯ ಆಗಿರ್ಬೋದು, ಅಥವಾ ನಿಮ್ಮ ಎಮೋಷನ್ಸ್ ಅಂತಕ್ಕಂಥದ್ದು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ. ಬಿಕಾಸ್ ಅವರು ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ, ಯಾವಾಗ ಮಾತಾಡ್ತಾರೆ ಅನ್ನೋ ಒಂದು ಗಾಬರಿ ತುಂಬ ಕಾಡ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಹೇಗಾಗೋಗಿದೆ ಈ ಒಂದು ಪರಿಸ್ಥಿತಿನಲ್ಲಿ ಅಂತಂದರೆ, ಓಕೆ, ಏನಾದರೂ ಒಂದು ಚಮತ್ಕಾರ ಆಗಿಬಿಡ್ಬೇಕು, ಬೇಗ ಅವರು ನನ್ನ ಜೊತೆ ಮಾತಾಡೋ ಹಾಗೆ ಆಗಬೇಕು, ಮತ್ತು ಇದು ಸರಿ ಹೋಗಬೇಕು ನನಗೆ ಅನ್ನೋದು ತುಂಬ ಒಂದು ತಳಮಳ ಅಂತಕ್ಕಂಥದ್ದು ತುಂಬ ಆಗ್ತಾರೆ. ಸೊ ನೀವು ಏಂಜಲ್ಸ್ನ ಪ್ರೇ ಮಾಡ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಮ್ಯಾನಿಫೆಸ್ಟೇಷನ್ ಎಷ್ಟೋ ಜನ ಮಾಡ್ತಿರ್ತೀರಾ. ಎಷ್ಟೋ ಜನಕ್ಕೆ ಏಂಜಲಿಕ್ ನಂಬರ್ಸ್ ತುಂಬ ಕಾಣಿಸುತ್ತೆ. 111 222 1111 ಅಥವಾ 1212 ಈ ಥರ ಏಂಜಲಿಕ್ ನಂಬರ್ಸ್ ತುಂಬಾ ಕಾಣಿಸ್ತಾ ಇರುತ್ತೆ ಯಾರೆಲ್ಲ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಿರ್ತೀರ. ಸೊ ಅದು ರೀತಿ ಎಷ್ಟೋ ಜನ ಕೇಳಿದ್ದೀರಾ ಸಹ. ಹೌದು, ಇದು ಅದೊಂಥರ ಒಳ್ಳೆ ಸೈನ್ ಅಂತಾನೆ ಹೇಳ್ಬೋದು. ಅಂದರೆ ಯೂನಿವರ್ಸ್ಗೆ ನೀವೇನು ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದೀರಾ ಅದು ಯೂನಿವರ್ಸ್ಗೆ ತಲುಪ್ತಾ ಇದೆ. ಯೂನಿವರ್ಸ್ ಕಡೆಯಿಂದ ಅದು ನಿಮಗೆ ಒಂದು ರಿಪ್ಲೈ ಸಿಕ್ಕಂಗೆ. ಸೊ ಗ್ರ್ಯಾಟಿಟ್ಯೂಡನ್ನು ಹೇಳಿ, ಯಾವಾಗ ನಿಮಗೆ ಈ ಒಂದು ನಂಬರ್ಸ್ ಕಾಣಿಸೋದು ಅಥವಾ ಫೆದರ್ಸ್ ಕಾಣಿಸೋದು ಈ ಥರ ಎಲ್ಲ ನಡೆಯುತ್ತಲ್ಲ, ಒಂದು ಗ್ರ್ಯಾಟಿಟ್ಯೂಡ್, ಒಂದು ಥ್ಯಾಂಕ್ ಯು ಅನ್ನು ಹೇಳಿ. ಸೊ ಸದ್ಯದ ಪರಿಸ್ಥಿತಿ ನೋಡೋದಾದರೆ ಒಂದು ಸ್ಟಕ್ ಎನರ್ಜೀಸ್ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಗೈಸ್ ಒಂದು ದೊಡ್ಡ ಟ್ರಾನ್ಸ್ಫರ್ಮೇಷನ್ ಅಂತಕ್ಕಂಥದ್ದು ಆಗ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ಇಷ್ಟು ದಿವಸ ನೀವೇನು ಆ ವ್ಯಕ್ತಿಯಿಂದ ನೋವನ್ನು ಅನುಭವಿಸಿದ್ದೀರಾ, ಅಥವಾ ನೀವು ಎಷ್ಟೇ ಟೈಮ್ ಕೊಟ್ರು, ಎಷ್ಟೇ ಕಾನ್ಫಿಡೆನ್ಸ್ ಕೊಟ್ರು, ನೀವು ಹೇಳಬೇಕು ಅಂತಾರೆ ನೀವು ತುಂಬ ಪವರ್ಫುಲ್ ಆಗಿದ್ರಿ. ಅಂದರೆ ನಿಮ್ಮ ಒಂದು ಮೈಂಡ್ ಸೆಟ್ ಅಂತಕ್ಕಂಥದ್ದು ತುಂಬ ಸ್ಟ್ರಾಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಆದರೆ ಅವ್ರಿಗೆ ನಿಮ್ಮ ಒಂದು ಪ್ರೀತಿ ಅಥವಾ ನಿಮ್ಮ ಒಂದು ಒಲವು ಏನು ನೀವು ತೋರಿಸ್ತಾ ಇದ್ರಿ ಅದಕ್ಕೆ ಅವರಷ್ಟು ವ್ಯಾಲ್ಯೂ ಅಂತಕ್ಕಂಥದ್ದು ಕೊಡ್ತಾ ಇರಲಿಲ್ಲ. ಓಕೆ, ಸೊ ನಿಮಗೆ ಏನು ಇಂಪಾರ್ಟೆನ್ಸ್ ಕೊಡಬೇಕಿತ್ತು ಅದು ಅವರು ಕೊಡ್ತಾ ಇರಲಿಲ್ಲ. ಆ್ಯಂಡ್ ಹೇಳಬೇಕು ಅಂತಂದರೆ ಈ ವ್ಯಕ್ತಿಗೆ ಒಂದು ರೀತಿ ತುಂಬ ಬೇಗ ನಾನು ಅಚೀವ್ ಮಾಡಬೇಕು, ಮೇಲ್ ಬರಬೇಕು
ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಸ್ಟ್ರಗಲ್ಸ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಅಂದರೆ ನೀವು ಎಷ್ಟೇ ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಅಥವಾ ಬುದ್ಧಿ ಮಾತು ಹೇಳೋದಕ್ಕೆ ಟ್ರೈ ಮಾಡಿದ್ರೂ ಆ ಒಂದು ಏನೋ ಒಂದು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರಲ್ಲ ಗೈಸ್, ಅಥವಾ ತುಂಬ ಏನು ಹೇಳ್ತೀರಾ ಕೀಳಾಗಿ ನೋಡೋದು. ಓಕೆ, ಇವರೇನು ನನಗೆ ಪಾಠ ಹೇಳೋದು, ಫಸ್ಟ್ ಆಫ್ ಆಲ್ ಇವ್ರಿಗೇನೆ ಏನು ಇದಿಲ್ಲ, ಅಧಿಕಾರ ಅಂತಕ್ಕಂಥದ್ದಿಲ್ಲ, ನನಗೇನು ಹೇಳ್ತಾರೆ ಅನ್ನೋದು ಒಂದು ಅಸಡ್ಡೆಯ ಒಂದು ರೀತಿ ನಡ್ಕೊಳ್ತಕ್ಕಂಥ ಒಂದು ಸನ್ನಿವೇಶಗಳನ್ನ ನಾವಿಲ್ಲಿ ತುಂಬಾ ನೋಡ್ತಾ ಇದ್ವಿ. ಆ್ಯಂಡ್ ಜಡ್ಜ್ಮೆಂಟ್ ಕಾರ್ಡ್ ಸಹ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ಒಂದು ಸೆಲ್ಫ್ ಡೌಟ್ ಅಂತಕ್ಕಂಥದ್ದು ಆಗ್ತಾ ಇದೆ. ಓಕೆ, ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ ಅಂದರೆ, ಓಕೆ ಈ ಕನೆಕ್ಷನ್ ಎಷ್ಟು ಚೆನ್ನಾಗಿತ್ತು, ಓಕೆ ಈ ರಿಲೇಷನ್ಶಿಪ್ ಎಷ್ಟು ಚೆನ್ನಾಗಿತ್ತು, ಒಂದು ಬ್ಲೆಸ್ಡ್ ರಿಲೇಷನ್ಶಿಪ್ ಇದು ಮತ್ತೆ ಪುನರ್ಜನ್ಮವನ್ನು ಪಡೆದ್ರೆ ಸಾಕಾಗಿದೆ ಅನ್ನೋ ಒಂದು ಹಂತದಲ್ಲಿ ನೀವು ಇದ್ದೀರಾ. ಆ್ಯಂಡ್ ಆ ರೀಸನ್ಗೋಸ್ಕರನೇ ಎಷ್ಟೋ ಜನ ಇಲ್ಲಿ ತುಂಬ ಮ್ಯಾನಿಫೆಸ್ಟೇಷನ್ಸ್ ಅಂತಕ್ಕಂಥದ್ದು ಮಾಡ್ತೀರಾ. ಹಾಗಿದ್ರೆ ಮೇಡಮ್ ಈ ಸಿಚುವೇಶನ್ ಇಂಪ್ರೂವ್ ಆಗುತ್ತಾ, ಬದಲಾಗುತ್ತಾ ಅಂದರೆ ಖಂಡಿತ ಆಗುತ್ತೆ. ಯಾಕಂದರೆ ಡೆತ್ ಕಾರ್ಡ್ ಬಂದಿರೋದ್ರಿಂದ ಒಂದು ಟ್ರಾನ್ಸ್ಫರ್ಮೇಷನ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಇರುತ್ತೆ. ಡೆತ್ ಕಾರ್ಡ್ ಅಂದ ಕೂಡಲೇ ಎಲ್ಲರೂ ಹೆದರ್ಕೊಳ್ತಕ್ಕಂಥದ್ದು, ಅಯ್ಯೋ ಏನೋ ಕೆಟ್ಟದಾಗೋಗುತ್ತೆ ಅಂತಾನು. ಯಾವಾಗ ಡೆತ್ ಕಾರ್ಡ್ ಬರುತ್ತೆ ಅಲ್ಲ, ಅದು ಒಂದು ಹಂತ, ನಿಮ್ಮ ಒಂದು ಅಧ್ಯಾಯ ಅಂತಕ್ಕಂಥದ್ದು ಮುಗಿದು ಒಂದು ಹೊಸ ಅಧ್ಯಾಯ ಅಂತಕ್ಕಂಥದ್ದು ಬರ್ತಾ ಇದೆ. ಆ ಬದಲಾವಣೆ, ನೀವು ಎಷ್ಟು ಕಷ್ಟಗಳನ್ನು ನೋವುಗಳನ್ನು ಇಷ್ಟು ದಿವಸ ಅನುಭವಿಸಿದ್ರಿ, ಅದಕ್ಕೆ ಒಂದು ವಿರಾಮ. ಓಕೆ, ಅದು ಸ್ಟಾಪ್ ಆಗ್ತಾ ಇದೆ. ಆ್ಯಂಡ್ ನಿಮಗೆ ಒಂದು ರೀತಿ ಜ್ಞಾನೋದಯ ಆಗ್ತಕ್ಕಂಥದ್ದು, ಅಥವಾ ನಿಮಗೆ ಒಂದು ನಿಮ್ಮ ಒಳಗೆ ಬದಲಾವಣೆ ಅಂತಕ್ಕಂಥದ್ದು ಭಾವನೆಗಳಲ್ಲಿ, ಅಥವಾ ಓಕೆ ನಾನು ಇಷ್ಟು ದಿವಸ ಸಹಿಸ್ಕೊಂಡಿದ್ದು ಸಾಕು, ಇವಾಗಾದರೂ ನಾನು ಎದ್ದು ನಿಲ್ಲಬೇಕು, ನಾನು ಹೋರಾಟ ಮಾಡಬೇಕು, ನನ್ನ ಜೀವನವನ್ನು ನಾನು ನಡೆಸಬೇಕು ಅನ್ನೋ ಒಂದು ಆ ತಾಕತ್ತು ಅಂತಕ್ಕಂಥದ್ದು ಏನಿದೆ, ಆ ಥರ ತಾಕತ್ತು ಬರುವಂಥ ಒಂದು ಸಾಧ್ಯತೆ ಇದೆ. ಸೊ ಇಷ್ಟು ತಿಳ್ಕೊಳ್ಳಿ, ಬದಲಾವಣೆ ಅಂತೂ ತುಂಬ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ಕಾರಣಕ್ಕಾಗಿ. ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಸಿಗ್ತಾ ಇದೆ ನಿಮ್ಮೆಲ್ಲರಿಗೆ ಅಂತ. ಸೊ ಡಿಯರ್ ಏಂಜಲ್ಸ್, ಯಾರೆಲ್ಲ ನಮ್ಮ ವೀಕ್ಷಕರು ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ ಅವರಿಗೆ ಯಾವ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ? ಡಿವೈನ್ ಪ್ಲೀಸ್ ಗೈಡ್ ಮಾಡಿ ಏಂಜಲ್ಸ್, ಗೈಡ್ ಮಾಡಿ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ವೀಕ್ಷಕರಿಗೆ. ಬಿಗ್ ಹ್ಯಾಪಿ ಚೇಂಜಸ್ ಅಂತಕ್ಕಂಥದ್ದು ಬರ್ತಾ ಇದೆ. ಸೊ ನಾನೇನು ಹೇಳಿದೆ, ಈ ಒಂದು ಟ್ರಾನ್ಸ್ಫರ್ಮೇಷನ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ, ಒಳಿತಿಗಾಗಿ ಬರ್ತಾ ಇದೆ. ಸೊ ಏಂಜಲ್ಸ್ ಸಹ ಅದನ್ನೇ ಹೇಳ್ತಾ ಇದ್ದಾರೆ, ನಿಮ್ಮ ಒಳಿತಿಗಾಗಿ ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ. ನಂಬಿ, ಯೂನಿವರ್ಸಲ್ಲಿ ನಂಬಿ. ಸೊ ಕೆಲವ್ರು ಏನು ಮಾಡ್ತೀರಾ, ಇಲ್ಲ ನನಗೆ ಕೆಟ್ಟದಾಗ್ತಾ ಇದೆ ಅಂತ ನೀವು ಅಂದ್ಕೊಂಡ್ಬಿಡ್ತೀರಾ, ನಂಬಿಕೆ ಅನ್ನೋದನ್ನ ಕಳ್ಕೊಂಡ್ಬಿಡ್ತೀರಾ. ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ಎಷ್ಟೇ ಕಠಿಣವಾದ ಸಿಚುವೇಶನ್ ಇದ್ರೂ ಯೂನಿವರ್ಸಲ್ಲಿ ದೃಢವಾದ ವಿಶ್ವಾಸ ಇರೋದ್ರಿಂದ ನಿಮ್ಗೇನು ಆ ಒಂದು ಕಷ್ಟ ಬರುತ್ತಲ್ಲ, ಚುಟ್ಕಿ ಹೊಡೆಯೋಷ್ಟೊತ್ತಲ್ಲಿ ನಿವಾರಣೆ ಆಗುತ್ತೆ. ಏನಾದರೂ ಮೆಸೇಜಸ್ ಇದೆಯಾ ನೋಡೋಣ. ಸೊ ಇಟ್ಸ್ ಅಪ್ ಟು ಯು. ಓಕೆ, ಸೊ ನೀವು ಹೇಗೆ ಇದನ್ನು ತಗೋತೀರಾ? ನೀವು ಪಾಸಿಟಿವ್ ಆಗಿ ತೊಗೊಂಡ್ರೆ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗಿ ತೊಗೊಂಡ್ರೆ ನೆಗೆಟಿವ್ ಆಗುತ್ತೆ. ಸೊ ಅದಕ್ಕೆ ಯೋಚನೆ ಮಾಡಿ ನೀವು ನಿರ್ಧಾರವನ್ನು ಮಾಡಬೇಕು. ಆ್ಯಂಡ್ ನಾಟ್ ದ ರೈಟ್ ಟೈಮ್ ಗೈಸ್. ಸೊ ಇವಾಗ ಸದ್ಯಕ್ಕೆ ನೀವು ಏನೇ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಯಾರಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ದಯವಿಟ್ಟು ಯಾವುದೇ ಒಂದು ಆ್ಯಕ್ಷನನ್ನು ತೊಗೋಬೇಡಿ. ಯಾಕಂದರೆ ನೀವು ಏನೇ ಒಂದು ಆ್ಯಕ್ಷನ್ ತೊಗೊಂಡ್ರು ಅದು ಪ್ರಯೋಜನ ಇಲ್ಲ. ಸೊ ಹಾಗಾಗಿ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಯಾವಾಗ ಸಮಯ ಬರುತ್ತೆ, ಯಾವಾಗ ನಿಮಗೆ ಓಕೆ ಈ ಸಮಯದಲ್ಲಿ ನಾನು ಈ ಮೂವ್ನ ಮಾಡ್ಬೋದು ಅಂತ ನಿಮ್ಗೆ ಅನಿಸುತ್ತಲ್ಲ, ಆ ಸಮಯವನ್ನು ನೋಡಿಕೊಂಡು ನೀವು ಆ್ಯಕ್ಷನನ್ನು ತಗೋಬೇಕು. ನೋಡೋಣ ನಮ್ಮ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಇರ್ತಾರೆ. ಈ ಒಂದು ರಿಲೇಷನ್ಶಿಪ್, ಈ ಬಾಂಡಿಗೆ ಯಾವ ರೀತಿಯ ಒಂದು ಅರ್ಥ ಇದೆ, ಮುಂದೆ ಏನಾಗಬಹುದು, ಗೈಡ್ ಮಾಡಿ ಏಂಜಲ್ಸ್. ಯಾರೆಲ್ಲ ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ ಗೈಡ್ ಮಾಡಿ. ಯು ಡಿಸರ್ವ್ ಲವ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಯಾವ ರೀತಿ ಬರ್ತಿದೆ ಅಂದರೆ, ನೀವು ನಿಜವಾದ ಪ್ರೀತಿ ಮಾಡಿದ್ದೀರಾ, ನಿಮಗೆ ಆ ಪ್ರೀತಿ ಅಂತಕ್ಕಂಥದ್ದು ಸಿಕ್ಕೇ ಸಿಗುತ್ತೆ. ಯು ಡಿಸರ್ವ್ ಇಟ್. ಓಕೆ ಅಂತ ಹೇಳ್ತಾ ಇದ್ದಾರೆ. ಲವ್ ಯುವರ್ ಸೆಲ್ಫ್ ಫಸ್ಟ್. ನಾನು ಹೇಳಿದ್ನಲ್ಲ, ಫಸ್ಟು ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಗೌರವಿಸ್ಕೊಳ್ಳಿ.
ನಿಮ್ಮ ಸ್ಥಾನಮಾನ ಆತ್ಮವಿಶ್ವಾಸವನ್ನು ನೀವು ಡೆವಲಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಖಂಡಿತ ನೀವು ಎಷ್ಟು ನಿಮ್ಮನ್ನು ಪ್ರೀತಿ ಮಾಡ್ಕೋತೀರಲ್ಲ ಅಷ್ಟೇ ಜನಗಳು ನಿಮ್ಮ ಹತ್ರ ಅಟ್ರಾಕ್ಷನ್ಗೆ ಒಳಗಾಗ್ತಾರೆ. ನೀವು ಹೇಗೆ ನಿಮ್ಮ ನಿಮ್ಮ ಒಂದು ವೈಬ್ರೇಷನ್ಸ್ನ ನೀವು ಹೇಗೆ ಇಟ್ಕೋತೀರಾ, ನೀವು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ಕೊಳ್ಳೋದಾಗಿರ್ಬೋದು, ನಿಮ್ಗೆ ಇಷ್ಟ ಬಂದಿರತಕ್ಕಂಥ ಒಂದು ಆ್ಯಕ್ಟಿವಿಟಿಯನ್ನು ಮಾಡುವಂಥದ್ದು. ಸೊ ಇದರಿಂದ ನಿಮ್ಮ ಖುಷಿ, ನಿಮ್ಮ ವೈಬ್ರೇಷನ್ಸ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಆದಾಗ ಬೇಕಿದ್ರೆ ನೀವು ಗಮನಿಸ್ಬೋದು ವೀಕ್ಷಕರೇ, ನೀವು ಯಾವಾಗ ತುಂಬ ಖುಷಿಯಾಗಿರ್ತೀರಲ್ಲ ಎಲ್ಲರೂ ನಿಮಗೆ ಮೆಸೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನೀವು ನೋಡಿ ಗಮನಿಸಿ, ಬೇಕಿದ್ರೆ ನೀವು ಖುಷಿಯಾಗಿದ್ದಾಗ ತುಂಬ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನೀವು ಇಷ್ಟಪಡೋರು ಬೇಗ ನಿಮ್ಮ ಜೊತೆಗೆ ಅಟ್ರಾಕ್ಟ್ ಆಗೋಗ್ತಾರೆ. ಸೊ ಯಾಕಂದರೆ ಖುಷಿಯಾಗಿದ್ದಾಗ ನಿಮ್ಮ ವೈಬ್ರೇಷನ್ಸ್ ಅಂತಕ್ಕಂಥದ್ದು ತುಂಬ ಹೈ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಅವರು ತುಂಬ ಬೇಗ ಅಟ್ರಾಕ್ಟ್ ಆಗ್ತಾರೆ. ಸೊ ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳ್ಳಿ, ಅವಾಗ ಎಲ್ಲರೂ ತಂತಾನಾಗಿ ಬಂದು ನಿಮಗೆ ಅಟ್ರಾಕ್ಟ್ ಆಗ್ತಾರೆ. ಓಕೆ, ಸೊ ಥ್ಯಾಂಕ್ ಯು ಗೈಸ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ. ಯಾರ ಜೊತೆ ಎಲ್ಲ ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಚೆನ್ನಾಗಿ ನೀವು ಗ್ರ್ಯಾಟಿಟ್ಯೂಡನ್ನು ಹೇಳ್ತೀರಾ ಕಮೆಂಟ್ ಸೆಕ್ಷನಲ್ಲಿ. ನೋಡಿ ನನಗೆ ತುಂಬಾ ಖುಷಿ ಆಗುತ್ತೆ. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡನ್ನು ಹೇಳ್ತೀರಾ, ನಮ್ಮ ಮುದ್ದಾದ ಒಂದು ಏಂಜಲ್ಗೆ ಗ್ರ್ಯಾಟಿಟ್ಯೂಡನ್ನು ಹೇಳ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ.